ಮನೆಯಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರೆ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ ಮನ್ಯಾಗ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ ನಾವು? ನನ್ನ ಎದೆ ಹೊಡಿತೀವಿ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ. ಭಾಳ ಕಣ್ಣೀರು ಬರ್ಲಾಕತ್ತಾರ. ಮುಂಜಾನೆ ಹಿಡಿದು ಕೆಲವೊಂದು ಟಿ ವಿಯವ್ರು ಹೊಡಿಲಕತ್ತಾರ. ಯತ್ನಾಳ್ ಉಚ್ಚಾಟನೆ ಖಚಿತ. ಅವ್ರಿಗೆ ಯಾಕೆ ಹೊಡ್ಲಾಕತ್ತಾರ ನನಗೂ ಗೊತ್ತೈತಿ, ರಾಜ್ಯದ ಜನರಿಗೆ ಗೊತ್ತೈತಿ. ಅದನ್ನ ನೀವು ಸುಧಾರಣೆ ಮಾಡ್ಕೊಡಿ ಮೀಡಿಯಾ. ಅವ್ರ ಮನೆ ಕುತ್ತೇ ಬಿಟ್ಟಿದ್ದಾರೆ. ಎಲ್ಲರೂ ಯಾರು ಪೇಮೆಂಟ್ ತಗೋತಾರ? ಯಾರೋ ಒಬ್ಬ ಮಾಡಿದ್ದಕ್ಕೆ ಯಾರು ಚಾನಲ್ದವರು? ನೀವು ಪವರ್ ಟಿವಿ ಅವ್ರು ಮತ್ತೆ ನಿಮ್ಗೆ ಗುರ್ತೇ ಐತಲ್ಲ ಪೇಮೆಂಟ್ ಹೆಂಗೆ ಆಗ್ತದೆ ಅನ್ನೋದು. ನೀವು ಅದನ್ನ ಮಾತಾಡಬೇಡ್ರಿ ಪವರ್ ಟಿವಿ ಅವರು, ಮಾತಾಡಬೇಡ್ರಿ ಆ ವಿಷಯನೇ. ನಿಮಗೆ ಹೇಳಿ ನನ್ನ ಪವರ್ ಟಿವಿ ಅಂತ ಬಿಡ್ರಿ. ನೀವು ಪವರ್ ಟಿವಿ ಅವ್ರು ಬರಬೇಡ್ರಪ್ಪ ನನ್ನ ಬಲ್ಲಿ. ಯಡಿಯೂರಪ್ಪನ ಮನೆ ಮುಂದೆ ನಿಂದ್ರಿ. ಈಗ ನಿಮ್ಗೆ ಆಹ್ವಾನ ಕೊಡ್ತೀನಿ. ನಿಮ್ಗೆ ನಾನು ಅಲರ್ಜಿ ಇದ್ರೆ ಬಿಟ್ಬಿಡ್ರಿ. 15 ವರ್ಷಗಳಿಂದ ರಾಜ್ಯದಲ್ಲಿ ಯತ್ನಾಳ್ ಉಚ್ಚಾಟನೆ, ಯತ್ನಾಳ್ ನೋಟಿಸ್ ಇದೇ ಕೇಳ್ತೀವಿ ಸರ್ ನಾವು ಬಹಳ. ಅದನ್ನ ಇವತ್ತು ನೀವು ಇನ್ ಮ್ಯಾಗರ ನಿನ್ನೆ ರಾತ್ರಿದು ಹೊಡಿಲಾಕತ್ತೀರಿ ನಿಮ್ಮ ಚಾನಲ್ದವ್ರು. ಇನ್ನು ಮ್ಯಾಗರ ಹೇಳ್ರಿ 15 ವರ್ಷದ ಇದು ನಡೆದಿದೆ, ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ? ಒಂದು ತಾಸದ ಎಪಿಸೋಡ್ ಮಾಡ್ರಿ ಸರ್. ಈಗ ನಾಳೆ ಅಂದ್ರೆ ನೀವು ಡೆಲ್ಲಿಗೆ ಹೊರಟಿರಿ, ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿಯಿಂದ ಇಲ್ಲಿ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ. ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಹೊಡ್ಕೊ ಬಂದಿತ್ತು ಆತು. ಮತ್ತು ನಾಳೆ ಹೊಡಿಬೇಡ್ರಿ. ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಅದಾರ. ಒಟ್ಟಾಗಿ ನಾವು ದಿಲ್ಲಿಯೊಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬೋಡಕತ್ತೆ ಹೊಡಿಬೇಡ್ರಿ. ಸರ್, ಈಗ ವಿಜಯೇಂದ್ರ ಹೇಳ್ತಾರೆ ಯತ್ನಾಳ್ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಬಟ್ ಈಗ ರಾಜ್ಯದಲ್ಲಿ ಇಷ್ಟೇ ಗೊಂದಲ ಇದೆ ಸರ್ ಬಿಜೆಪಿಲಿ. ಏನೂ ಗೊಂದಲ. ನಾವು ಒಕ್ಕಬ್ಬ ಬಗ್ಗೆ ಮಾತಾಡ್ತಪ್ಪ, ಒಕ್ಕಬ್ಬ ಬಗ್ಗೆ ಮಾತಾಡ್ತಪ್ಪ. ರಾಜ್ಯ ಸರ್ಕಾರ ಅಲ್ರಿ, ಇಡೀ ದೇಶದ ಕ್ಯಾನ್ಸರ್ ಐತದು. ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ. ರಾಜ್ಯ ಸರ್ಕಾರ ಇವತ್ತು ಜಮೀರ್ ಅಹಮದ್ ಖಾನು ಹಚ್ಚಿದೆ ಬೆಂಕಿ. ಲಕ್ಷಾಂತರ ಎಕರೆ, 1,11,000 ಎಕರೆ ಅಂದಿದ್ದ ಭೂಪ ಈಗ 6,20,000 ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ವಕಫ್ನವ್ರು. ನಮ್ಮ ದೇಶದಲ್ಲಿ 38 ಲಕ್ಷ. ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ. ಯಾರನ್ನೋ ಅವ್ರ ಬಗ್ಗೆ ಮಾತಾಡೋ, ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡಕ್ಕೆ ಹೋಗೋ? ನಮ್ಮ ಕೆಲಸ ಇಲ್ಲ. ಯಡಿಯೂರಪ್ಪನ ಮನೆಯಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರೆ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ ಮನ್ಯಾಗ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ ನಾವು? ನನ್ನ ಎದೆ ಹೊಡಿತೀವಿ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ. ಭಾಳ ಕಣ್ಣೀರು ಬರ್ಲಾಕತ್ತಾರ. ಮುಂಜಾನೆ ಹಿಡಿದು ಕೆಲವೊಂದು ಟಿ ವಿಯವ್ರು ಹೊಡಿಲಾಕತ್ತಾರ. ಯತ್ನಾಳ್ ಉಚ್ಚಾಟನೆ ಖಚಿತ. ಅವ್ರಿಗೆ ಯಾಕೆ ಹೊಡ್ಲಾಕತ್ತಾರ ನನಗೂ ಗೊತ್ತೈತಿ, ರಾಜ್ಯದ ಜನರಿಗೆ ಗೊತ್ತೈತಿ. ಅದನ್ನ ನೀವು ಸುಧಾರಣೆ ಮಾಡ್ಕೊಡಿ ಮೀಡಿಯಾ. ಅವ್ರ ಮನೆ ಕುತ್ತೇ ಬಿಟ್ಟಿದ್ದಾರೆ. ಎಲ್ಲರೂ ಯಾರು ಪೇಮೆಂಟ್ ತಗೋತಾರ? ಯಾರೋ ಒಬ್ಬ ಮಾಡಿದ್ದಕ್ಕೆ ಯಾರು ಚಾನಲ್ದವರು? ನೀವು ಪವರ್ ಟಿವಿ ಅವ್ರು ಮತ್ತೆ ನಿಮ್ಗೆ ಗುರ್ತೇ ಐತಲ್ಲ ಪೇಮೆಂಟ್ ಹೆಂಗೆ ಆಗ್ತದೆ ಅನ್ನೋದು. ನೀವು ಅದನ್ನ ಮಾತಾಡಬೇಡ್ರಿ ಪವರ್ ಟಿವಿ ಅವರು, ಮಾತಾಡಬೇಡ್ರಿ ಆ ವಿಷಯನೇ. ನಿಮಗೆ ಹೇಳಿ ನನ್ನ ಪವರ್ ಟಿವಿ ಅಂತ ಬಿಡ್ರಿ. ನೀವು ಪವರ್ ಟಿವಿ ಬರಬೇಡ್ರಪ್ಪ ನನ್ನ ಬಲ್ಲಿ. ಯಡಿಯೂರಪ್ಪನ ಮನೆ ಮುಂದೆ ನಿಂದ್ರಿ. ಈಗ ನಿಮ್ಗೆ ಆಹ್ವಾನ ಕೊಡ್ತೀನಿ. ನಿಮ್ಗೆ ನಾನು ಅಲರ್ಜಿ ಇದ್ರೆ ಬಿಟ್ಬಿಡ್ರಿ. 15 ವರ್ಷಗಳಿಂದ ರಾಜ್ಯದಲ್ಲಿ ಯತ್ನಾಳ್ ಉಚ್ಚಾಟನೆ, ಯತ್ನಾಳ್ ನೋಟಿಸ್ ಇದೇ ಕೇಳ್ತೀವಿ ಸರ್ ನಾವು ಬಹಳ. ಅದನ್ನ ಇವತ್ತು ನೀವು ಇನ್ ಮ್ಯಾಗರ ನಿನ್ನೆ ರಾತ್ರಿದು ಹೊಡಿಲಾಕತ್ತೀರಿ ನಿಮ್ಮ ಚಾನಲ್ದವ್ರು. ಇನ್ನು ಮ್ಯಾಗರ ಹೇಳ್ರಿ 15 ವರ್ಷದ ಇದು ನಡೆದಿದೆ, ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ? ಒಂದು ತಾಸದ ಎಪಿಸೋಡ್ ಮಾಡ್ರಿ. ಸರ್, ಈಗ ನಾಳೆ ಅಂದ್ರೆ ನೀವು ಡೆಲ್ಲಿಗೆ ಹೊರಟಿರಿ, ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿಯಿಂದ ಇಲ್ಲಿ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ. ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಹೊಡ್ಕೊ ಬಂದಿತ್ತು ಆತು. ಮತ್ತು ನಾಳೆ ಹೊಡಿಬೇಡ್ರಿ. ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಅದಾರ. ಒಟ್ಟಾಗಿ ನಾವು ದಿಲ್ಲಿಯೊಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬೋಡಕತ್ತೆ ಹೊಡಿಬೇಡ್ರಿ. ಸರ್, ಈಗ ವಿಜಯೇಂದ್ರ ಹೇಳ್ತಾರೆ ಯತ್ನಾಳ್ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಬಟ್ ಈಗ ರಾಜ್ಯದಲ್ಲಿ ಇಷ್ಟೇ ಗೊಂದಲ ಇದೆ ಸರ್ ಬಿಜೆಪಿಲಿ. ಏನೂ ಗೊಂದಲ. ನಾವು ಒಕ್ಕಬ್ಬ ಬಗ್ಗೆ ಮಾತಾಡ್ತಪ್ಪ,
ಬಗ್ಗೆ ಮಾತಾಡ್ತಪ್ಪ. ಹೋರಾಟವನ್ನು ನಿಮ್ಮವರೇ ಸಹಿಸ್ತಾನೆ ಸರ್. ರಾಜ್ಯ ಸರ್ಕಾರ ಅಲ್ರಿ, ಇಡೀ ದೇಶದ ಕ್ಯಾನ್ಸರ್ ಐತದು. ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ. ರಾಜ್ಯ ಸರ್ಕಾರ ಇವತ್ತು ಜಮೀರ್ ಅಹಮದ್ ಖಾನು ಹಚ್ಚಿದ ಬೆಂಕಿ. ಲಕ್ಷಾಂತರ ಎಕರೆ, 1,11,000 ಎಕರೆ ಅಂದಿದ್ದ ಭೂಪ ಈಗ 6,20,000 ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ವಕಫ್ನವ್ರು. ನಮ್ಮ ದೇಶದಲ್ಲಿ 38 ಲಕ್ಷ. ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ. ಯಾರನ್ನೋ ಅವ್ರ ಬಗ್ಗೆ ಮಾತಾಡೋ, ಇವ್ರ ಬಗ್ಗೆ ಯಾಕೆ ಮಾತಾಡಕ್ಕೆ ಹೋಗೋ, ನಮ್ಮ ಕೆಲಸ ಇಲ್ಲ.